ಬದಲಾದಂಥ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ಸ್ವಾಮೀಜಿಗಳು ಕೂಡ ಈಗ ರಾಜಕೀಯ ಅಖಾಡಕ್ಕೆ ಇಳಿಬೇಕು ಅನ್ನುವಂಥ ಚಿಂತನೆಯಲ್ಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಕೆಲ ದಿನಗಳ ಹಿಂದೆ ಕೆಪಿಸಿಸಿ ಅಧ್ಯಕ್ಷರು ಮಾತಾಡಿದಂಥ ಮಾತುಗಳು ಇನ್ನೂ ಕೂಡ ನೆನಪಲ್ಲಿವೆ. ಹೌದು, ಸ್ವಾಮೀಜಿ ಹೇಳ್ತಾ ಇದ್ದಾರೆ ನಾನು ಕಾಂಗ್ರೆಸ್ಸಿಂದ ನಿಲ್ತೀನಿ ಅನ್ನುವಂಥ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಆದರೆ ನಾವಿನ್ನೂ ಯೋಚನೆ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹೇಳಿದರು. ಈಗ ಲಿಂಗಾಲೇಶ್ವರ ಶ್ರೀಗಳಿಗೆ ಕಾಂಗ್ರೆಸ್ ಬಾಗಿಲನ್ನು ತೆರೀತಾ ಇದೆಯಾ ಅಂದ್ರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಂತ ಘೋಷಣೆ ಮಾಡಬೇಕು ಅಂತ ಕಾಂಗ್ರೆಸ್ ಏನಾದರೂ ತೀರ್ಮಾನ ಮಾಡ್ತಾ ಇದೆಯಾ? ಧಾರವಾಡ ಕ್ಷೇತ್ರ ಈ ಮುಖಾಂತರ ಕುತೂಹಲಕ್ಕೆ ಕಾರಣವಾಗಿದೆ. ಪ್ರಹ್ಲಾದ್ ಜೋಶಿ ಎದುರುಗಡೆಗೆ ಲಿಂಗಾಲೇಶ್ವರ ಶ್ರೀಗಳು ತೊಡೆ ತಟ್ತಾರಾ? ಏನು ಅಸೂಟಿ ಇದ್ದಾರೆ ಆಲ್ರೆಡಿ. ಅಸೂಟಿಯವರ ಅಭ್ಯರ್ಥಿ ಏನಿದಾರಲ್ಲ, ಅಭ್ಯರ್ಥಿನ ವಾಪಸ್ ಪಡೆದು ಕಾಂಗ್ರೆಸ್ ಬೆಂಬಲ ಕೊಡಬೇಕು ಅಂತ ಏನಾದರೂ ತೀರ್ಮಾನಕ್ಕೆ ಬಂದಿದೆಯಾ? ಆದರೆ ಇದರ ನಿರ್ಧಾರವನ್ನು ತೆಗೆದುಕೊಳ್ಳುವಂಥವರು ಸಿ ಎಂ ಸಿದ್ದರಾಮಯ್ಯನವರು. ಸಿ ಎಂ ಇನ್ನೂ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ತೀರ್ಮಾನಕ್ಕೆ ಬಂದಿಲ್ಲ. ಯಾವ ಕಾರಣದಿಂದ ಲಿಂಗಾಲೇಶ್ವರ ಶ್ರೀಗಳು ಈ ರೀತಿ ರಾಜಕಾರಣಕ್ಕೆ ಇಳಿಬೇಕು ಅಂತ ನಿರ್ಧಾರ ಮಾಡಿದ್ರು? ಮೊದಲಿಂದಲೂ ಕೂಡ ಅವರು ಬಿಜೆಪಿ ವಿರುದ್ಧ, ಬಿಜೆಪಿ ನಾಯಕರ ವಿರುದ್ಧ ಮಾತಾಡ್ತಿದ್ರು. ಅದನ್ನು ನಾವು ನೋಡ್ತಾ ಇದ್ವಿ. ಚುನಾವಣೆ ಸಂದರ್ಭದಲ್ಲಂತೂ ಬಿಡಿ, ಅದು ವಿಪರೀತಕ್ಕೇರಿತ್ತದು. ಒಂದು ಕಡೆಗೆ ಬಸವರಾಜ ಹೊರಟ್ಟಿಯವ್ರ ವಿರುದ್ಧ ಆಗಿರ್ಬೋದು, ಇನ್ನೊಂದು ಕಡೆ ಬೊಮ್ಮಾಯಿಯವ್ರ ವಿರುದ್ಧ ಆಗಿರ್ಬೋದು, ಮಾತಾಡ್ತಾನೆ ಇದ್ರು. ಈಗ ಅಭ್ಯರ್ಥಿನ ಹಾಕದೇನೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತ ಕಾಂಗ್ರೆಸ್ ನಾಯಕರು ಚಿಂತನೆ ಮಾಡ್ತಾ ಇದ್ದಾರಂತೆ. ಬರೀ ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ನಾಯಕರು ಏನು ಹೇಳ್ತಾರೆ? Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ, ಲಾರ್ಡ್ ಏನು ಹೇಳ್ತಾರೆ, ಸ್ವತಃ ಖುದ್ದು ಸ್ವಾಮೀಜಿ ಏನು ಹೇಳ್ತಾರೆ ಇದ್ರ ಬಗ್ಗೆ ಬನ್ನಿ ನೋಡೋಣ. ಇಲ್ಲ, ಭಾಳ ಜನ ನಮ್ಗೆ ಒತ್ತಡ ಇದೆ. ನಾನಿನ್ನ ಮುಖ್ಯಮಂತ್ರಿಗಳ ಹತ್ರ ತೀರ್ಮಾನ ಮಾಡಿಲ್ಲ. ನಾನು ರಾತ್ರಿ ಇವತ್ತು ಮಾತಾಡ್ತೇನೆ. ಸದ್ಯಕ್ಕೇನಿಲ್ಲ. ನಾನು ಬಿ ಫಾರ್ಮ್ ಅಂತೂ ನಮ್ಮ ಅಭ್ಯರ್ಥಿ ಕೊಟ್ಟು ಕಳಿಸಿದ್ದೀನಿ. ಭಾಳ ಜನ ಸ್ವಾಮಿಗಳು, ಭಾಳ ಜನ ಸ್ವಾಮಿಗಳಂತೂ ಬೇರೆ ಸ್ವಾಮಿಗಳು ಅವ್ರು ನನ್ನ ಹತ್ರ ಮಾತಾಡಿಲ್ಲ. ರಾಜ್ಯದ ವಿವಿಧ ಮೂಲೆಯಿಂದ ಅನೇಕ ಶರಣರು ಈ ವಿಚಾರ ಮಾಡ್ತಾ ಇರ್ತಾರೆ. ಲಿಂಗಾಲೇಶ್ವರ ಸ್ವಾಮೀಜಿಯವರು ಕೇವಲ ಒಂದು ಸಮಾಜಕ್ಕೆ ಸೀಮಿತ ಇರತಕ್ಕಂಥವ್ರಲ್ಲ. ಅವರಿಗೆ ಲಕ್ಷಾಂತರ ಜನರು ಇಡೀ ಕರ್ನಾಟಕದಲ್ಲಿ, ಧಾರವಾಡ ಜಿಲ್ಲೆಯಲ್ಲಿ ಅವ್ರ ಭಕ್ತರಿದ್ದಾರೆ. ಆಮೇಲೆ ಭಾಳ ಚೆನ್ನಾಗಿ ಮಾತನಾಡ್ತಾರೆ ಕೂಡ. ಎಸ್ ಗಾಟ್ ಅ ಗ್ರೇಟ್ ವೆಕ್ಯಾಬುಲರಿ, ಮಾತನಾಡ್ತಕ್ಕಂಥ ಶಕ್ತಿನೂ ಇದೆ. ಇದು ಮೊದಲನೇ ಬಾರಿ ಲಿಥಮಸ್ ಟೆಸ್ಟ್. ಇದು ಮೊದಲನೇ ಬಾರಿ ಲಿಥಮಸ್ ಟೆಸ್ಟ್ ಅಂತ ಹೇಳ್ತೀವಿ ನಾವು. ಇದು ಯಾವ ರೀತಿಯ ರಿಸಲ್ಟ್ ಬರುತ್ತೆ, ಯಾರಿಗೆ ಕಮ್ಮಿ ಆಗುತ್ತೆ, ಯಾರಿಗೆ ಜಾಸ್ತಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನನಗೆ ಹೇಳ್ತಕ್ಕಂಥದ್ದು ಕಷ್ಟ ಆಗುತ್ತೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಆದರೂ ಈ ಒಂದು ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತ ವಿನೋದ್ ಅಸೋಟಿ ಹಾಗೂ ನಾವು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಅವರ ಆಶೀರ್ವಾದದೊಂದಿಗೆ ಈ ಒಂದು ಚುನಾವಣೆ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ಅವರು ಈ ಚುನಾವಣೆ ಸ್ಪರ್ಧೆ ಮಾಡ್ತಿದ್ರು ಕೂಡ ಅವರ ಆಶೀರ್ವಾದವನ್ನು ನಾವು ಕೋರ್ತಾ ಇದ್ದೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಯಾವ ನರೇಂದ್ರ ಮೋದಿಯವರು ಇವತ್ತು ಈ ಪ್ರಹ್ಲಾದ್ ಜೋಶಿ ಸಾಹೇಬರು ಇಲ್ಲೇನು ಮಾತನಾಡ್ತಿದ್ದಾರೆ, ಯಾವ ನರೇಂದ್ರ ಮೋದಿಯವರು ಮೊದಲು ಅಡ್ವಾಣಿ ಬಗ್ಗೆ ಮಾತನಾಡ್ತಿದ್ರು, ವಾಜಪೇಯಿ ಬಗ್ಗೆ ಮಾತನಾಡ್ತಿದ್ರು, ಯಾವ ಪ್ರಹ್ಲಾದ್ ಜೋಶಿ ಸಾಹೇಬರು ಮೊದಲು ವಾಜಪೇಯಿ ಬಗ್ಗೆ, ಅಡ್ವಾಣಿ ಬಗ್ಗೆ ಮಾತನಾಡ್ತಿದ್ರು, ಇವತ್ತು ಅವ್ರನ್ನೆಲ್ಲ ಬಿಟ್ಟುಬಿಟ್ಟಿದ್ದಾರೆ. ಬಿ ಜೆ ಪಿಯವರಂದ್ರೆ ಯಾರು ನಡೀತತ್ತೆ ಅವ್ರ ಪಿಕ್ಚರ್ ಹಿಡ್ಕೊಂಡು ಓಡ್ತಾರೆ. ಹಾಗಾಗಿ ಜನರಿಗೆ ಬಾರಿ ತಕ್ಕ ಪಾಠ ಕಲಿಸ್ತಾರೆ ಅಂತ ನನ್ನ ಅಭಿಪ್ರಾಯ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಲಿಂಗಾಯತ ನಾಯಕರನ್ನು ತುಳಿಯೋದರಲ್ಲಿ ಅತ್ಯಂತ ಪ್ರಮುಖ ಪಾತ್ರ ಜೋಶಿಯವರದು ಅನ್ನುವಂಥ ಕಾರಣಕ್ಕಾಗಿಯೇ ಎಲ್ಲ ಸಮಾಜದ ಜನಗಳು, ಕೇವಲ ಲಿಂಗಾಯತರಲ್ಲ, ಆ ಭಾಗದ ಎಲ್ಲ ಸಮಾಜದ ಪ್ರಮುಖರು, ಆಶ್ಚರ್ಯ ಅಂದ್ರೆ ಬ್ರಾಹ್ಮಣ ಸಮಾಜದವರು ಕೂಡ ನನ್ನ ರಾಜಕೀಯ ಪ್ರವೇಶವನ್ನು ಬಹಿರಂಗವಾಗಿ ಸ್ವಾಗತ ಮಾಡಿದ್ದಾರೆ. ಬಿ ಜೆ ಪಿ ಬಂಡಾಯನೂ ಅಲ್ಲ, ಕಾಂಗ್ರೆಸ್ ಬಂಡಾಯನೂ ಅಲ್ಲ. ಬಹುಶಃ ರಾಜಕೀಯ ಫಿಕ್ಸಿಂಗ್ ಅಂತ ನಾನು ಕರಿತೀನಿ, ಅದಕ್ಕೆ ಎಲೆಕ್ಷನ್ ಫಿಕ್ಸಿಂಗ್ ಅಂತ ನಾನು ಅನ್ಕೊತೀನಿ. ಅಲ್ಲಿ ಜನಗಳು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಅವರೆಲ್ಲ ಮಾತಾಡೋದ್ರ ಮೇಲೆ, ಅಲ್ಲಿ ನಡೆದಿರುವಂಥ ವ್ಯವಹಾರಗಳ ಮೇಲೆ ನನಗೆ ಗೊತ್ತಾಗಿದ್ದೇನೆಂದರೆ, ಯಾವ ಲೆವೆಲಿಗೆ ಮಾತಾಡ್ತಾ ಇದ್ದಾರೆ ಅಂದರೆ, ಜೋಶಿಯವರೇ ಕಾಂಗ್ರೆಸ್ ಕ್ಯಾಂಡಿಡೇಟನ್ನು ಹಾಕಿಸಿಕೊಂಡು ಬಂದಿದ್ದಾರೆ ಅನ್ನುವಂತಹ ಆರೋಪ ಧಾರವಾಡ ಮತಕ್ಷೇತ್ರದಲ್ಲಿ ಇರೋದರಿಂದ ಬಹುಶಃ ಎರಡೂ ಪಕ್ಷದ ಜನಗಳು ನನ್ನನ್ನು ಬಯಸಿದ್ದಾರೆ.
ಇದು ಸ್ವಾಮೀಜಿಯವರ ಮಾತು. ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ಪ್ರಸನ್ನ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈ 3 ಜನರ ಹೇಳಿಕೆಗಳನ್ನು ನೀವು ಗಮನಿಸಿದ್ವಿ. ಈಗ ಡಿ ಕೆ ಶಿವಕುಮಾರ್ ಹೇಳಿದ್ರು, ಹೌದು ಈ ರೀತಿ ಒಂದು ಆಪ್ಷನ್ ಇದೆ, ನಾವು ನೋಡ್ತೀವಿ, ಅದರ ಬಗ್ಗೆ ಚಿಂತನೆ ಮಾಡ್ತೀವಿ, ಮುಖ್ಯಮಂತ್ರಿಗಳು ನಾವು ಕೂತು ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ. ನೋಡಿ, ಲಾಡ್ ಅವರ ಮಾತನ್ನು ಗಮನಿಸಿ ನೀವು. ಲಾಡ್ ಅವರು ಹೇಳಿದ್ರು, ಇಲ್ಲ ಇದೊಂದು ಒಳ್ಳೆ ಸ್ಟೆಪ್ಪು ಅಂತ ನಾನು ಭಾವಿಸ್ತೀನಿ, ಆದರೆ ನಮ್ಮ ಅಭ್ಯರ್ಥಿನ ಆಲ್ರೆಡಿ ನಿಲ್ಲಿಸಾಗಿದೆ, ಹೀಗಾಗಿ ನಾವೆಲ್ಲರೂ ಕೂಡ ಸ್ವಾಮೀಜಿಯವರ ಆಶೀರ್ವಾದ ಕೇಳ್ತಾ ಇದ್ದೀವಿ, ಸ್ವಾಮೀಜಿಯವರ ಆಶೀರ್ವಾದದಿಂದಲೇ ನಮ್ಮ ಅಭ್ಯರ್ಥಿಯ ಸೂಟಿ ಗೆಲ್ತಾರೆ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಇನ್ನು ಸ್ವಾಮೀಜಿಯವರ ಸ್ಟೇಟ್ಮೆಂಟ್, ಸ್ವಾಮೀಜಿ ಹೇಳ್ತಾರೆ, ಇವರು ಲಿಂಗಾಯತರ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಜೋಶಿಯವರು, ಅದಕ್ಕೋಸ್ಕರ ನಾನು ಚುನಾವಣೆ ನಿಲ್ತಾ ಇದ್ದೀನಿ, ಬ್ರಾಹ್ಮಣ ಸಮುದಾಯ ಕೂಡ ನನ್ನ ಬೆಂಬಲಕ್ಕೆ ನಿಂತಿದೆ ಅನ್ನುವಂಥ ಮಾತು. ಇದೆಲ್ಲದರ ಜೊತೆಗೆ ಏನು ಅಂದರೆ ಒಂಥರ ಅಡ್ಜಸ್ಟ್ಮೆಂಟು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೂಡ ಸ್ವಾಮೀಜಿ ಹೇಳಿದರು. ಅಂದರೆ ನಿಜಕ್ಕೂ ಏನು ನಡೀತಾ ಇದೆ ಹಾಗಾದರೆ ಧಾರವಾಡ ಕ್ಷೇತ್ರದಲ್ಲಿ? ಯಾವ್ಯಾವ ಅಂಶಗಳು ಮೊದಲಿಂದಲೂ ಕೂಡ ನಮಗೂ ನಿಮಗೆ ಗೊತ್ತಿದೆ. ಸ್ವಾಮೀಜಿ ಎಷ್ಟರ ಮಟ್ಟಿಗೆ BJP ನಾಯಕರ ವಿರುದ್ಧ ಹರಿಹಾಯ್ತಾ ಇದ್ರು, ಯಾವ ರೀತಿ ಮಾತಾಡ್ತಾ ಇದ್ರು ಅನ್ನುವಂಥದ್ದು, ಅದು ಚುನಾವಣೆ ತನಕ ಅಂದರೆ ಸ್ಪರ್ಧೆಯ ತನಕ ಬಂದು ನಿಲ್ಲುತ್ತಾ. ಹಾಗಾದರೆ ಏನು ನಡೀತಾ ಇದೆ ಪ್ರಸನ್ನ? ರಂಗನಾಥ್, ಇದೀಗ ರಾಜ್ಯ ಕಾಂಗ್ರೆಸ್ನ ಪಾಲಿಗೆ ಪ್ರಹ್ಲಾದ್ ಜೋಶಿ ಅವರು ಬಹುದೊಡ್ಡ ಎದುರಾಳಿಯಾಗಿ ಕಂಡು ಬರ್ತಾ ಇದ್ದಾರೆ. ಅವರ ವಿಕೆಟ್ ಅನ್ನು ತೆಗಿಬೇಕು ಅಂತಂದ್ರೆ ಅದಕ್ಕೆ ಪೂರಕವಾದಂತಹ ಒಂದಷ್ಟು ಸಮಯ ಸಂದರ್ಭಗಳು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೂ ಕೂಡ ಅನುಕೂಲ ಆದ ರೀತಿಯಲ್ಲಿ ಕಂಡು ಬರ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಇದೀಗ ದಿಂಗಾಲೇಶ್ವರ ಸ್ವಾಮೀಜಿಗಳು ಕೂಡ ಅಖಾಡಕ್ಕೆ ರಾಜಕೀಯ ಪ್ರವೇಶಕ್ಕೆ ಇಳಿದಿರೋ ಕಾರಣಕ್ಕೋಸ್ಕರ ಇದೀಗ ಕಾಂಗ್ರೆಸ್ 2 ರೀತಿಯ ಯೋಚನೆಗಳನ್ನ ಮಾಡ್ತಾ ಇದೆ. ಸ್ಥಳೀಯ ನಾಯಕರ ಅಭಿಪ್ರಾಯವನ್ನ ಪಡೆಯಲಾಗ್ತಾ ಇದೆ. DK ಶಿವಕುಮಾರ್ ಅವರು ಈಗಾಗಲೇ ಸ್ವಾಮೀಜಿಗಳ ಜೊತೆಗೂ ಕೂಡ ಮಾತನಾಡಿದ್ದಾರೆ ಮತ್ತು ಬೇರೆ ಬೇರೆ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಅಖಿಲ ಭಾರತ ವೀರಶೈವ ಸಮಾಜದ ಮುಖಂಡರ ಜೊತೆಗೂ ಕೂಡ ಒಂದು ಸುತ್ತಿನ ಚರ್ಚೆಯಾಗಿದೆ. ಈಗ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಘೋಷಣೆ ಮಾಡಿಯಾಗಿದೆ, ಅಲ್ಲಿ ಬಿ ಫಾರಂ ಕೂಡ ಕೊಟ್ಟಾಗಿದೆ. ಆದ್ರೆ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿದ್ರೆ ಹೇಗೆ ಅನ್ನೋ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಗಳಿದಾವೆ. ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಮ್ಮತದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇಲ್ಲ. DK ಶಿವಕುಮಾರ್ ಅವರು ಸ್ವಾಮೀಜಿಗಳಿಗೆ ಬೆಂಬಲಿಸುವ ಬಗ್ಗೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಒಂದು ಸುತ್ತಿನ ಚರ್ಚೆ ನಡೆಸಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರಿಗೆ ಇರುವ ಆತಂಕ ಬೇರೆಯದು. ಅಲ್ಲಿ ಮತ್ತು ಬೇರೆ ರಾಜ್ಯದಲ್ಲಿ ಒಟ್ಟು 2 ಕ್ಷೇತ್ರದಲ್ಲಿ ಕುರುಬ ಸಮುದಾಯಕ್ಕೆ ಟಿಕೆಟ್ ಅನ್ನು ಕೊಡಲಾಗಿದೆ. ಅಕಸ್ಮಾತ್ ಕುರುಬ ಸಮುದಾಯದ ಅಭ್ಯರ್ಥಿಯಾಗಿರುವಂತವ್ರನ್ನ ವಾಪಸ್ ಹಿಂಪಡೆದಿದ್ದೆ ಆದ್ರೆ ಅದು ಬೇರೆ ಕ್ಷೇತ್ರಗಳ ಮೇಲೂ ಕೂಡ ಒಂದಷ್ಟು ಪರಿಣಾಮ ಬೀರಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಯೋಚನೆ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ನೇರವಾಗಿ ಸ್ವಾಮೀಜಿಗಳನ್ನ ಕರೆ ತಂದು ಅವರಿಗೆ ಟಿಕೆಟ್ ಅನ್ನ ಅಥವಾ ಮತ್ತೆ ತಮ್ಮ ಪಕ್ಷದಿಂದ ಕಣಕ್ಕೆ ಇಳಿಸೋ ಬಗ್ಗೆ ಇನ್ನೂ ಕೂಡ ಅಂತಿಮ ತೀರ್ಮಾನ ಆಗಿಲ್ಲ. ಆದ್ರೆ ಅಲ್ಲಿ ನೇರವಾಗಿ ಪ್ರಹ್ಲಾದ್ ಜೋಶಿ ಅವರನ್ನ ಕಾರ್ನರ್ ಮಾಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಎಲ್ಲ ನಾಯಕರು ಕೂಡ ಒಂದಾಗುವಂತಹ ರೀತಿಯಲ್ಲಿ ಮಾತುಕತೆಗಳು ನಡೀತಾ ಇದ್ದಾವೆ. ದಿಂಗಾಲೇಶ್ವರ ಸ್ವಾಮೀಜಿಗಳು ಇದೀಗ ವಿನಯ್ ಕುಲಕರ್ಣಿ ಅವರ ಜೊತೆಗೂ ಕೂಡ ಮಾತನಾಡಿದ್ದಾರೆ. ವಿನಯ್ ಕುಲಕರ್ಣಿ ಅವರು ಹಿಂದೆ ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸಲೇಬೇಕು ಅಂತ ಹೇಳಿ ಸಾಕಷ್ಟು ನೇರ ಹೋರಾಟವನ್ನ ಮಾಡಿದಂತವರು. ಇದೀಗ ಅವಕಾಶ ಇದ್ದಂತ ಸಂದರ್ಭದಲ್ಲಿ ಅವರ ಬೆಂಬಲವನ್ನು ಕೂಡ ಕೋರಲಾಗಿದೆ. ವಿನಯ್ ಕುಲಕರ್ಣಿ ಅವರು ಈಗ ನೂತನ ಕಾರ್ಯಾಧ್ಯಕ್ಷರಾಗಿರುವಂತಹ ಕಾರಣಕ್ಕೋಸ್ಕರ KPC ಅಧ್ಯಕ್ಷ DK ಶಿವಕುಮಾರ್ ಅವರ ಜೊತೆಗೂ ಕೂಡ ವಿನಯ್ ಕುಲಕರ್ಣಿ ಅವರು ಈ ಸಂದರ್ಭದಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆದ್ರೆ ಅಥವಾ ಸಿಎಂ ಸಿದ್ದರಾಮಯ್ಯನವರು ನೇರವಾಗಿ ಸಮ್ಮತಿಯನ್ನು ಸೂಚಿಸಿದ್ರೆ ಕಾಂಗ್ರೆಸ್ನ ಬಾಗಿಲು ದಿಂಗಾಲೇಶ್ವರ ಸ್ವಾಮೀಜಿಗಳಿಗೆ ಓಪನ್ ಆಗಿದೆ. ಆದ್ರೆ ತಕ್ಷಣಕ್ಕೆ ಅವ್ರನ್ನ ಕರ್ಕೊಂಡ್ ಬರ್ಬೇಕಾ ಅನ್ನೋ ಬಗ್ಗೆ ಇನ್ನೂ ಅಂತಿಮ ತೀರ್ಮಾನ ಆಗಿಲ್ಲ. ಆದ್ರೆ DK ಶಿವಕುಮಾರ್ ಅವರು ಕೂಡ ಅವ್ರನ್ನ ಪ್ರಹ್ಲಾದ್ ಜೋಶಿ ಅವ್ರನ್ನ ಕಾರ್ನರ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಯೋಚನೆಗಳನ್ನ ಮಾಡ್ತಿದ್ದಾರೆ. ಬಿಜೆಪಿ ಮತ್ತು ಪ್ರಹ್ಲಾದ್ ಜೋಶಿ ಅವ್ರನ್ನ ಸೋಲಿಸಬೇಕು. ಇಲ್ಲಿ ಒಂದು ಪ್ರಶ್ನೆ ಅತ್ಯಂತ ಸಹಜವಾಗಿ ಹೇಳುತ್ತೆ. ಸ್ವಾಮೀಜಿನೇ ಹೇಳ್ತಾರೆ ಇದೇನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಂದು ಈ ರೀತಿ ಅಭ್ಯರ್ಥಿನ ನಿಲ್ಲಿಸಿದ್ದಾರೆ ಕಾಂಗ್ರೆಸ್ನವರು ಅಂತ. ಇಂಥ ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ಕಾಂಗ್ರೆಸ್ನವರು ಎಷ್ಟರ ಮಟ್ಟಿಗೆ ತಮ್ಮ ಅಭ್ಯರ್ಥಿನ ವಾಪಸ್ ಪಡಿಬೇಕು ಅಥವಾ ಹೊರಗಡೆಯಿಂದ ಬೆಂಬಲ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ ಅಂತ? ಹೌದು ರಂಗನಾಥ್, ಇಲ್ಲಿ 2 ರೀತಿಯ ಅಭಿಪ್ರಾಯಗಳಿದಾವೆ. ಅದೇ ಕಾರಣಕ್ಕೋಸ್ಕರ ಸಿಎಂ ಸಿದ್ದರಾಮಯ್ಯ ಸ್ಥಳೀಯ ನಾಯಕರ ಸಲಹೆಯನ್ನ ಕೇಳಿದ್ದಾರೆ. ಅಲ್ಲಿಯ ಯಾವ ರೀತಿಯ ಕಂಡೀಷನ್ ಇದೆ ಮತ್ತು ಅಲ್ಲಿ ಇರುವಂತಹ ನಾಯಕರ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯನವರು ಕೇಳಿದ್ದಾರೆ. DK ಶಿವಕುಮಾರ್ ಅವರು ನೇರವಾಗಿ ಸ್ವಾಮೀಜಿ ಹತ್ರ ಮಾತಾಡಿರಬಹುದು, ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಅದಷ್ಟನ್ನೇ ನೋಡ್ತಾ ಇಲ್ಲ ಮತ್ತು ಅಲ್ಲಿರುವಂತಹ ಕ್ಯಾಲ್ಕುಲೇಷನ್ಗಳ ಆಧಾರದ ಮೇಲೆ ಮತ್ತು ಮುಂದಿನ ದಿನಗಳಲ್ಲಿ ಸಂತೋಷ್ ಲಾಡ್ ಅವರು ಒಂದು ಮಾತು ಹೇಳಿದ್ರು, ಇದು ಒಂದು ಲಿಟ್ಮಸ್ ಟೆಸ್ಟ್ ಆಗಬಹುದು ಅನ್ನುವಂತ ಮಾತನ್ನ ಹೇಳಿದ್ರು. ಈ ರೀತಿಯ ಅಭಿಪ್ರಾಯವನ್ನ ಪಡೆದ ಬಳಿಕ ಏನ್ ಮಾಡಬೇಕು ಅನ್ನುವಂಥದ್ದು ಬಹುತೇಕ ಇವತ್ತು ಅಥವಾ ನಾಳೆ ಒಳಗೆ ತೀರ್ಮಾನ ಆಗಬಹುದು. ನಾಮಪತ್ರ ಸಲ್ಲಿಕೆಗೆ ಇನ್ನೂ ಕೂಡ ಕಾಲಾವಕಾಶ ಇರೋ ಕಾರಣಕ್ಕೋಸ್ಕರ ಈ ಸದ್ಯದ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಏನು ಬೇಕಾದ್ರೂ ಬೆಳವಣಿಗೆಗಳು ಆಗಬಹುದು ಅನ್ನುವಂತ ಮಾತುಕತೆಗಳು ನಡೀತಾ ಇದ್ದಾವೆ ರಂಗನಾಥ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.